ಬಿಜೆಪಿಯಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪ ನಡೆದಿರುವಂಥ ಸಂದರ್ಭದಲ್ಲಿ ಕೆಲವಷ್ಟು ಜನ ಆರೋಪವೂ ಮಾಡ್ತಾ ಇರಲಿಲ್ಲ, ಪ್ರತ್ಯಾರೋಪವೂ ಮಾಡ್ತಾ ಇರಲಿಲ್ಲ, ಸಮರ್ಥನೆ ಮಾಡ್ತಾ ಇರಲಿಲ್ಲ. ಆದರೆ ತಟಸ್ಥರಾಗಿ ಉಳಿದುಕೊಂಡಿದ್ರು. ವಿಜೇಂದ್ರ ಸಪೋರ್ಟ್ಗೂ ಬರ್ತಾ ಇರಲಿಲ್ಲ, ಯತ್ನಾಳ್ ಸಪೋರ್ಟ್ಗೂ ಹೋಗ್ತಾ ಇರಲಿಲ್ಲ. ತಟಸ್ಥರಿದ್ದಂಥ ನಾಯಕರೇ ಜಾಸ್ತಿ ಆಗಿದ್ದರು. ಅಂತಹ ತಟಸ್ಥರಿದ್ದ ನಾಯಕರ ಪೈಕಿ ಡಿ.ವಿ. ಸದಾನಂದಗೌಡ ಕೂಡ ಒಬ್ಬರು. ಈಗ ಅವರು ಮಾತನಾಡ್ತಾ ಇದ್ದಾರೆ. ಬಿಜೆಪಿಯ ಬಣಬಡಿದಾಟಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿಯ ಬಗ್ಗೆ ಸದಾನಂದಗೌಡ ಮತ್ತೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ದೆಹಲಿ ಗೆಲುವು ನಮಗೆ ಮಾನದಂಡ ಆಗಬೇಕು ಅಂತ ಹೇಳಿದ್ದಾರೆ. ಅದರಿಂದ ನಾವು ಬಹಳಷ್ಟು ಕಲಿಬೇಕಾಗಿದೆ. ವ್ಯಕ್ತಿ ಪ್ರತಿಷ್ಠೆ, ಒಳ ಕಲಹಗಳನ್ನು ಬದಿಗೊತ್ತಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಕೆಲವರ ಲಾಭಕ್ಕೆ ಪಕ್ಷವನ್ನು ಬಲಿ ಕೊಡಬಾರ್ದು, ಬಲಿ ಕೊಟ್ಟರೆ ಅದು ಸರಿಯಲ್ಲ. ಇತ್ತೀಚಿನ ರಾಜ್ಯ ಬಿಜೆಪಿ ಬೆಳವಣಿಗೆ ಬೇಸರ ಮೂಡಿಸ್ತಾ ಇದೆ. ಈಗ ಪಕ್ಷದ ಪ್ರಮುಖರು ಸಮಸ್ಯೆ ಬಗೆಹರಿಸಲಿಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ಮುಂದಿನ ಚುನಾವಣೆ ಕಠಿಣವಾಗುತ್ತೆ. ಶಿಸ್ತಿನ ಪಕ್ಷ ಅಂತ ಹೆಸರು ಮತ್ತೆ ರಾರಾಜಿಸುವಂತಾಗಬೇಕು ಅಂತ ಹೇಳಿ ಪತ್ರ ಬರೆದು ಮಾತನಾಡಿದ್ದಾರೆ, ಅಥವಾ ಪತ್ರ ಬರೆದು ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿಜೇಂದ್ರ ತಟಸ್ಥರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ ನಂತರದಲ್ಲಿ ಮಾತನಾಡಿದವರ ಪೈಕಿ ಸದಾನಂದಗೌಡ ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ತಟಸ್ಥರಾಗಿದ್ದಂಥವರು ಪಕ್ಷದ ಒಳಿತಿಗಾಗಿ ಸಮರ್ಥನೆ ಮಾಡಿಕೊಳ್ಬೇಕು, ತಟಸ್ಥರಾಗಿ ಯಾಕೆ ಉಳಿದಿದ್ದಾರೆ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ರಲ್ಲ, ಅದಕ್ಕೆ ಪ್ರತಿಕ್ರಿಯೆ ಈ ಸದಾನಂದಗೌಡರ ಪತ್ರ. ಜೊತೆಗೆ ಈ ನಿನ್ನೆಯೂ ಕೂಡ ಅವರು ಮಾತನಾಡಿದ್ದು, ನಮ್ಮ ಕೈಲೇನೂ ಇಲ್ಲ, ಹೈಕಮಾಂಡ್ ಬಗೆಹರಿಸಬೇಕು, ರಾಜ್ಯ ನಾಯಕರ ಒಳಜಗಳ ಏನಿದೆ, ಕಿತ್ತಾಟ ಏನಿದೆ, ಇದನ್ನು ಬಗೆಹರಿಸುವಂಥ ಶಕ್ತಿ ನಮಗಿಲ್ಲ, ಹೈಕಮಾಂಡ್ ಮಾತ್ರ ಬಗೆಹರಿಸುವಂಥ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿದರು. ಇದೀಗ ಪತ್ರ ಬರೆಯೋದ್ರ ಮೂಲಕ ತಮ್ಮ ಬೇಸರವನ್ನು ಕೂಡ ಹೊರಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ತಟಸ್ಥರಾಗಿದ್ದಂಥ ಸದಾನಂದಗೌಡರು ಮಾತನಾಡ್ತಾ ಇದ್ದಾರೆ. ಸದಾನಂದಗೌಡರು ಮೊದಲಿಗರಾಗಿ ಉಳಿತಾರ? ಇನ್ನೂ ಅನೇಕ ಜನರು ಕೂಡ ಮಾತನಾಡಬೇಕಾಗಿದೆ, ಬಟ್ ಮಾತನಾಡ್ತಾ ಇಲ್ಲ. ಕೆಲವಷ್ಟು ಜನ ತಟಸ್ಥರಾಗಿರೋದೇ ಬಿ ಜೆ ಪಿಗೆ ಬಹಳ ದೊಡ್ಡ ಬಿರುಕು ಕಾಣಿಸ್ಕೊಳ್ಳುವ ಅಥವಾ ಬಿರುಕು ಮತ್ತಷ್ಟು ದೊಡ್ಡದಾಗಲಿಕ್ಕೆ ಕಾರಣ ಆಗುತ್ತಾ ಅಂತ? ದಶರಥ, ಸದಾನಂದಗೌಡರು ಪಕ್ಷದ ವಿಚಾರದಲ್ಲಿ ವಿರೋಧವನ್ನ ವ್ಯಕ್ತಪಡಿಸುತ್ತಿರುವುದು ಅಥವಾ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿರುವುದು ಇದೇ ಮೊದಲಲ್ಲ. ಈ ಮೊದಲು ಕೂಡ ಅವರು ಪಕ್ಷದ ಪುನರ್ ಸಂಘಟನೆಗೆ, ಪಕ್ಷ ಪರಿಶುದ್ಧಿಗೋಸ್ಕರ ಹೋರಾಟ ನಡೆಸ್ತಾ ಬಂದಿದಂತಹ ಪ್ರಮುಖರಲ್ಲಿ ಅವರು ಒಬ್ಬರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಣ ರಾಜಕಾರಣವಾದಂತಹ ಬಳಿಕ ಪಕ್ಷದ ವಿಚಾರದಲ್ಲಿ ಆಸ್ಥೆಯಿಂದ ನಡೆದುಕೊಳ್ಬೇಕು ಅನ್ನುವಂತ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಅದಕ್ಕೆ ಪೂರಕವಾಗುವಂತೆ ಉಳಿದ ನಾಯಕರು ಅವರಿಗೆ ಸಪೋರ್ಟ್ ಕೊಡುವಂತಹ ಮನಸ್ಸನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಭಿನ್ನರ ಬಣದ ಹೊರತಾಗಿಯೂ ಪಕ್ಷದೊಳಗೆ ತಟಸ್ಥರ ಬಣವೊಂದು ರೂಪುಗೊಂಡಿತ್ತು. ಅದರ ಜೊತೆಯಲ್ಲಿ ಸದಾನಂದಗೌಡರು ಕೂಡ ಸಾಕ್ತಾ ಇದ್ರು. ಈಗ ಸದಾನಂದಗೌಡರು ಬಣ ರಾಜಕಾರಣದ ವಿಚಾರದಲ್ಲಿ ತೀವ್ರತೆಯನ್ನ ಪಡೆದುಕೊಂಡು ದೆಹಲಿ ಅಂಗಳಕ್ಕೆ ತಲುಪಿರುವಂತಹ ಈ ವಿಚಾರದಲ್ಲಿ ರಾಜ್ಯದ ನಾಯಕರುಗಳು ಸ್ಪಷ್ಟತೆಯನ್ನು ಕಂಡುಕೊಳ್ಬೇಕು. ರಾಷ್ಟ್ರೀಯ ನಾಯಕರು ಪಕ್ಷ ಸಂಘಟನೆ ವಿಚಾರದಲ್ಲಿ ಗಮನ ವಹಿಸದೆ ಹೋದಲ್ಲಿ ಮುಂದಿನ ದಿನಗಳು ಕಷ್ಟ ಸಾಧ್ಯ ಅನ್ನುವಂತ ಮಾತನ್ನ ಮತ್ತೊಮ್ಮೆ ನೆನಪಿಸಿದ್ದಾರೆ. ಈ ವಿಚಾರವಾಗಿ ಬಹಿರಂಗವಾಗಿ ಕಾರ್ಯಕರ್ತರು ಮತ್ತು ನಾಯಕರುಗಳಿಗೆ ಪತ್ರವನ್ನು ಬರೆದಿರುವಂತಹ ಅವರು ದೆಹಲಿ ಚುನಾವಣೆಯ ಗೆಲುವು ನಮಗೆಲ್ಲರಿಗೂ ಮಾದರಿ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಹಾಗೆ ಪಕ್ಷದ ಕಾರ್ಯ ಸಾಮರ್ಥ್ಯದ ವಿಚಾರದಲ್ಲೂ ಕೂಡ ಬದಲಾವಣೆಯನ್ನು ತರಬೇಕು. ಬೂತ್ ಮಟ್ಟದಲ್ಲಿ ಪಕ್ಷ ತಂದಂತಹ ತಂತ್ರ ಮತ್ತು ಸಂಘಟಿತ ಹೋರಾಟ ಏನಿದೆ ಅದು ನಮಗೆ ಮಾದರಿ ಆಗ್ಬೇಕು, ಅದನ್ನ ಪಾಲನೆ ಮಾಡ್ಬೇಕು ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿಯೂ ಕೂಡ ಈಗ ಎದುರಿಸಿರುವ ಸವಾಲನ್ನ ರಾಜ್ಯ ನಾಯಕರುಗಳು ಪಕ್ಷದ ವರಿಷ್ಠ ಗಮನಕ್ಕೆ ತಂದಿರುವುದಷ್ಟೇ ಸರಿ, ಆದ್ರೆ ರಾಷ್ಟ್ರೀಯ ನಾಯಕರು ಈ ವಿಚಾರದಲ್ಲಿ ತಮ್ಮ ಗಮನವನ್ನ ಹರಿಸಬೇಕು. ಸಮಸ್ಯೆ ಮತ್ತು ಸಂಘಟನಾತ್ಮಕವಾಗಿ ಅದನ್ನ ಬಲಗೊಳಿಸುವ ಪ್ರಯತ್ನವನ್ನ ಮಾಡಬೇಕು. ಶೀಘ್ರವಾಗಿ ಇದನ್ನ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯೂ ಕೂಡ ಕಠಿಣ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಹಾಗೆ ವ್ಯಕ್ತಿ ಪ್ರತಿಷ್ಠೆಯ ಕೇಂದ್ರವಾಗಿ ಬದಲಾಗ್ತಿರುವಂತಹ ಬಿಜೆಪಿಯ ರಾಜಕಾರಣ ಪಕ್ಷದ ಸಂಘಟನಾತ್ಮಕವಾಗಿ ಈ ಹಿಂದಿನಂತೆ ಸಾಗಬೇಕು. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಆ ಶಿಸ್ತು ಮಾಯ ಆಗಿದೆ, ಅದನ್ನ ಮತ್ತೆ ತರಬೇಕು. ಕೇಡರ್ ಬೇಸ್ ಪಕ್ಷವಾಗಿ ಗುರುತಿಸಿಕೊಂಡಿರುವಂತಹ ಬಿಜೆಪಿಯನ್ನ ಮತ್ತೆ ಅದೇ ತೆಗೆದುಕೊಂಡು ಹೋಗ್ಬೇಕು. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ನಾಯಕರು ಕಟ್ಟುನಿಟ್ಟಿನ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಹಾಗೆ ಕಾರ್ಯರೂಪಗಳನ್ನ ತರಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ. ನಾನು ಕೂಡ ಇದೇ ನಿರೀಕ್ಷೆಯಲ್ಲಿದ್ದೇನೆ. ಪಕ್ಷವನ್ನ ಮತ್ತೆ ಸಂಘಟಿತ ರೂಪದಲ್ಲಿ ಕಂಡು ಶಿಸ್ತಿನ ಪಕ್ಷವಾಗಿ ನೋಡುವ ಆಶಯ ವ್ಯಕ್ತಪಡುತ್ತೇನೆ ಅನ್ನುವಂತ ಮಾತನ್ನ ಅವರು ತಮ್ಮ ಹೇಳಿಕೆಯಲ್ಲಿ ದಾಖಲಿಸಿಕೊಂಡಿದ್ದಾರೆ. ಸೊ ಈ ವಿಚಾರವನ್ನ ರಾಷ್ಟ್ರೀಯ ನಾಯಕರು ಎಷ್ಟರ ಮಟ್ಟಿಗೆ ಪರಿಗಣಿಸ್ತಾರೆ ಅನ್ನೋದು ಪ್ರಮುಖವಾದ ವಿಚಾರ. ಹಾಗೆ ಇದುವರೆಗೂ ಸದಾನಂದಗೌಡರು ಸರಿಸುಮಾರು 30ಕ್ಕೂ ಹೆಚ್ಚು ಪತ್ರಗಳನ್ನ ಇದೇ ರೀತಿ ರಾಷ್ಟ್ರೀಯ ನಾಯಕರುಗಳಿಗೆ, ರಾಜ್ಯ ನಾಯಕರುಗಳ ಗಮನಕ್ಕೆ ತಂದಿದ್ದಾರೆ. ಸುಧಾರಣಾ ವಿಚಾರವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇದು ಯಾವುದಕ್ಕೂ ಪರಿಹಾರ ಸಿಗದಿದ್ದಾಗ ತಟಸ್ಥ ಬಣದಲ್ಲಿ ತಾವು ಕೂಡ ಗುರುತಿಸಿಕೊಂಡು ಪಕ್ಷ ಶುದ್ಧೀಕರಣ ಕಾರ್ಯಕ್ಕೆ ಮುಂದಡಿಯಿಡ್ತಿದ್ದಾರೆ. ರಾಷ್ಟ್ರೀಯ ನಾಯಕರು ಈ ವಿಚಾರದಲ್ಲಿ ಈಗ ತೆಗೆದುಕೊಳ್ಳುವಂತ ನಿರ್ಧಾರ ಪಕ್ಷದ ಬೆಳವಣಿಗೆಗೆ ಸಶಕ್ತವಾಗುವುದಕ್ಕೆ ಅವಕಾಶ ಆಗುತ್ತೆ ಅನ್ನುವಂತ ಮಾತನ್ನ ಅವರು ಮತ್ತೊಮ್ಮೆ ಒತ್ತಿ ಹೇಳಿದ್ದಾರೆ. ಥ್ಯಾಂಕ್ ಯು ರಾಕೇಶ್, ನಿಮ್ಮಲ್ಲ ಮಾಹಿತಿಗೆ.